ಸರ್, ಈ ದಿನ ತುಂಗಭದ್ರಾ ರೈತ ಸಂಘದಿಂದ ಪತ್ರಿಕಾಗೋಷ್ಠಿ ನಡೆಸ್ತಾ ಇದೀವಿ. ಯಾಕಂದ್ರೆ ಈಗ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರ್ರಿ, ಬೇಗನೆ ಎಡದಂಡೆ ಬಲದಂಡೆ ಕಾಲುಗಳಿಗೆ ಇವತ್ತು ಬೆಳೆಗಳಿಗೆ ರೈತರು ನೀರು ಕೊಡ್ರಂತಕ್ಕಂಥ ವಿಚಾರದ ಮೇರೆಗೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ನಾವು ಕೇವಲ ಒಂದು 30-32 TMC ನೀರಿದ್ವಿ. ಇವತ್ತು 44 TMC ನೀರಿದ್ದಾವೆ, 55,000 ಕ್ಯೂಸೆಕ್ಸ್ ನೀರು ಬರ್ತಾ ಇದಾವೆ. ತುಂಗಾದಲ್ಲಿ ಇವತ್ತು ಅತ್ಯಂತ ಅಧಿಕವಾಗಿರ್ತಕ್ಕಂಥ ಮಲೆನಾಡಿನಲ್ಲಿ ಮಳೆ ಆಗಿದೆ. ಇವತ್ತಿನ ದಿನ 82,000 ಕ್ಯೂಸೆಕ್ಸ್ ಬಿಟ್ಟಿದ್ದಾರೆ, ನಿನ್ನೆ 91,000 ಬಿಟ್ಟಾರೆ, ನಿನ್ನೆ ಮಧ್ಯಾಹ್ನ 1.5 ಲಕ್ಷ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಬೆಳಿಗ್ಗೆ 81,000 ಕ್ಯೂಸೆಕ್ಸ್ ಇವತ್ತು ತುಂಗಾಲಿಂದ ನೀರು ಬರ್ತದವ. ತುಂಗಾಲಿಂದ ಬರ್ತಕ್ಕಂಥ ನೀರು ಯಾವುದೇ ಅಡೆತಡೆ ಇಲ್ಲಂಗ ಡೈರೆಕ್ಟ್ ಆಗಿ ತುಂಗಭದ್ರಕ್ಕೆ ಬರ್ತದವ. ಹಂಗ ತುಂಗಭದ್ರಲಿದ್ದ ಇವತ್ತೇನ ಟೋಟಲ್ ಆಫ್ ಕ್ಯಾಲ್ಕುಲೇಷನ್ ಮಾಡಿದಾಗ ತುಂಗಭದ್ರದಲ್ಲಿ 44 TMC ನೀರಿದ್ದಾವೆ. ಈಗ ಅಲ್ಲಿ ಏನಪ್ಪ ತುಂಗಾಲಿಂದ ಬರ್ತಕ್ಕಂಥ ನೀರು 23 TMC ಇದಾವೆ, ವರದಲಿಂದ ಬರ್ತಕ್ಕಂಥ ನೀರು 3 TMC ಇದಾವೆ. ಹಂಗಾಗಿ 9ನೇ ತಾರೀಕಿಗೆ ನಮ್ಮ ಜಲಾಶಯ 71 TMC ನೀರಾಗುತ್ತೆ. ನಮ್ಮ ಬೆಳೆಗಳಿಗೆ ಸಂಪೂರ್ಣವಾಗಿ ನೀರಾಗ್ತಕ್ಕ ಪ್ರಯತ್ನ ಇರೋದಕ್ಕಾಗಿ ನಮ್ಮ ಜನಪ್ರತಿನಿಧಿಗಳು ಶೀಘ್ರವೇ ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಆಂಧ್ರ ಕರ್ನಾಟಕದ ಮಧ್ಯೆ ಎಲ್ಲ ಅನುಕೂಲತೆ ಮೇರೆಗೆ ಬೇಗನೆ ನೀರು